ಈಗ ಒಂದೊಂದಾಗಿ ಸಚಿವರು ಅಥವಾ ಮಾಜಿ ಸಚಿವರು ಅಥವಾ ಶಾಸಕರು ಒಬ್ಬೊಬ್ಬರಾಗೆ ಬಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಲಿಸ್ಟ್ನಲ್ಲಿ ಮತ್ತೊಂದು ಸೇರ್ಪಡೆ ಮಾಜಿ ಸಚಿವ ದಿನೇಶ್ ಗುಂಡೂರಾವ್. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಸೇವೆ ಸಲ್ಲಿಸಲು ನನ್ನ ಪರಿಗಣಿಸದೇ ಇದ್ದಿದ್ದಕ್ಕೆ ಬೇಜಾರಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನನ್ನನ್ನು ಮಂತ್ರಿ ಸ್ಥಾನದಿಂದ ಅಥವಾ ಕ್ಯಾಬಿನೆಟ್ನಿಂದ ಹೊರಗಡೆ ಇಡೋಕೆ ಕಾರಣವನ್ನು ನೀಡಲಿಲ್ಲ. ಕಾರಣ ನೀಡದೆ ತೆಗೆದುಕೊಂಡಂತಹ ನಿರ್ಧಾರಗಳಿಂದ ನನಗೆ ನಿರಾಸೆಯಾಗಿದೆ. ಆದರೆ ನನ್ನ ಕೆಲಸ ಮಾಡೋದನ್ನು ನಾನು ಮುಂದುವರಿಸ್ತೇನೆ. ನಾನು ಪಕ್ಷಕ್ಕೆ ತೀವ್ರ ನಿಷ್ಠನಾಗಿದ್ದೇನೆ, ಸೈದ್ಧಾಂತಿಕವಾಗಿ ಸ್ಪಷ್ಟವಾಗಿದ್ದೇನೆ. ನನ್ನೊಂದಿಗೆ ನಿಂತ ಜನರಿಗೆ ನಾನು ಅತ್ಯುತ್ತಮವಾದದ್ದನ್ನು ನೀಡಿದ್ದೇನೆ. ಟ್ವೀಟ್ ಮೂಲಕ ಈ ರೀತಿಯಾಗಿ ತಮ್ಮ ಬೇಸರವನ್ನು, ಅಸಮಾಧಾನವನ್ನು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೊರಹಾಕಿದ್ದಾರೆ. ಸುದೀರ್ಘವಾದಂಥ ಒಂದು ಟ್ವೀಟನ್ನು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಇವತ್ತು ಮಾಡಿದ್ದಾರೆ. ಪಕ್ಷ ನಿಷ್ಠನಾಗಿದ್ದೇನೆ, ಸೈದ್ಧಾಂತಿಕವಾಗಿ ಸ್ಪಷ್ಟವಾಗಿದ್ದೇನೆ. ಆದರೂ ನನ್ನ ಸೇವೆಯನ್ನು ನೀಡಲಿಕ್ಕೆ ನನಗೆ ಅವಕಾಶವನ್ನು ಕೊಡಲಾಗಿಲ್ಲ. ಆದರೆ ಸ್ಪಷ್ಟವಾದಂಥ ನಿರ್ಧಾರ ಏನು ನನ್ನನ್ನು ಹೊರಗಿಡೋದಕ್ಕೆ, ಅದರ ಬಗ್ಗೆ ಕೂಡ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ನೀಡಲಿಲ್ಲ. ಆದರೆ ನನ್ನ ಕೆಲಸವನ್ನು ಮುಂದುವರಿಸ್ತೇನೆ. ಹಾಗೆ ನನ್ನೊಂದಿಗೆ ನಿಂತಹ ಜನರಿಗೆ ನಾನು ಅತ್ಯುತ್ತಮವಾದದ್ದನ್ನೇ ನೀಡಿದ್ದೇನೆ. ಈ ರೀತಿಯಾಗಿ ಟ್ವೀಟ್ ಮಾಡಿ ತಮ್ಮ ಬೇಸರವನ್ನು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ವ್ಯಕ್ತಪಡಿಸಿದ್ದಾರೆ. ಮೊದಲ ಲಿಸ್ಟ್ನಲ್ಲೇ ಆಗಬೇಕು ಅಂತ ಇತ್ತು, ಎರಡನೇ ಲಿಸ್ಟಲ್ಲಿ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಮೊದಲನೇ ಲಿಸ್ಟಲ್ಲೂ ಇಲ್ಲ, ಎರಡನೇ ಲಿಸ್ಟ್ನಲ್ಲೂ ಕೂಡ ಇಲ್ಲ. ಯಾಕಂದರೆ ಈ ಕೋಟಾ ಅಥವಾ ಈ ಜಾತಿವಾರು ಬಂದಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯ ಅಂತಂದರೆ ಮೊದಲಿಗೆ ಬರುವಂಥ ಮುಂಚೂಣಿ ಹೆಸರೇ ಅದು ದಿನೇಶ್ ಗುಂಡೂರಾವ್. ಅಂದರೆ ಈ ಕ್ಯಾಬಿನೆಟ್ನ ನೋಡ್ತಾ ಇದ್ದರೆ ಅದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಂತೆ ಕಾಣಿಸ್ತಾ ಇದೆ. ಅತಿ ಸಣ್ಣ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯವನ್ನು ಕಲ್ಪಿಸಲಾಗಿದೆ. ಆದರೆ ದಿನೇಶ್ ಗುಂಡೂರಾವ್ ಅವರಿಗೆ ಯಾಕಿಲ್ಲ ಅನ್ನುವಂಥದ್ದು ಖುದ್ದು ಅವರ ಪ್ರಶ್ನೆಯೇ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.